ರಾಜ್ಯಾಧ್ಯಕ್ಷರಾದ ನಾನು ಸುಮಾರು ಆನೇಕಲ್ ತಾಲೂಕಲ್ಲಿ ಬಹಳ ಕೆಟ್ಟದಾಗಿ ನಡೀತಾ ಇತ್ತು. ಇಲ್ಲಿ ಆನೇಕಲ್ ತಾಲೂಕಲ್ಲಿ ಬಹಳ ಕೆಟ್ಟದಾಗಿ ನಡೀತಾ ಇತ್ತು. ಇದ್ರ ಬಗ್ಗೆ ತನಿಖೆ ಮಾಡಿದಾಗ ಇಡೀ ಆನೇಕಲ್ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಆದಂಥ ಕೆಲಸ ಆನೇಕಲ್ಲಲ್ಲಿ ನಡೀತಿದೆ. ಯಾಕೆ ಈ ರೀತಿ ಆಗ್ತದೆ ಅಂದಾಗ ನಾವು ಯಾವುದೇ ರೀತಿಯಲ್ಲಿ ನೋಡಿ ಇಂಥ ದುಷ್ಕರ್ಮಿಗಳು ನಮ್ಮ ಆನೇಕಲ್ಲಲ್ಲಿ ಇದ್ದಿದ್ದರಿಂದ ಈ ಕೆಲಸಗಳನ್ನು ಆಗ್ತದೆ. ಆದ್ದರಿಂದ ಇಂಥ ಕುಲದ್ರೋಹಿಗಳನ್ನು ಪ್ರಸಾದಿ ಈಗ ಲೋಕೇಶ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋಂಥ ಭಿಕ್ಷೆಯಲ್ಲಿ ಬಂದಂಥ ಲೋಕಿ, ಇಂಥ ಲೋಕಿ ಕೊಲೆ ಮಾಡಿಸೋಕ್ಕೆ ಇಡೀ ಆನೇಕಲ್ ತಾಲೂಕಲ್ಲಿ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇಡೀ ಜನ ಹೇಳೋದು, ಇಡೀ ಆನೇಕಲ್ ತಾಲೂಕಲ್ಲಿ ಇಡೀ ರಾಜ್ಯದಲ್ಲೇ ಹೇಳ್ತಾರೆ ಕೊಲೆ ಮಾಡುವಂತ ಪರಿಸ್ಥಿತಿ ಇಳಿದ್ದಾರೆ ಲೋಕಿಯವರು ಅಂತ. ಅದರಿಂದ ಇಂಥ ದುಷ್ಕರ್ಮಿಗಳು ಕೋರ್ಟಲ್ಲಿ ಕೂಡ ಅವರು ಸಹ ಪ್ರಾಕ್ಟೀಸ್ ಮಾಡಬಾರ್ದು. ಇಂಥವ್ರನ್ನ ಏನಂದ್ರೆ ಇಡೀ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಇಂಥ 420 ಲೋಕೇಶರ್ನ, ಇಂಥ ತಿರುಗಡಿ ಲೋಕೇಶರ್ನ, ಇಂಥ ಕಿತ್ತೋದ್ ಲಾಯರನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಂಥ 420 ಲೋಕೇಶರ್ನ ನೀವು ಕೂಡಲೇ ಅವ್ರು ಬಂಧಿಸಿ, ಎರಡನೇ ಇದ್ರಿಗೆ ಅವ್ರು ಹಾಕಿಲ್ಲ ಅಂದ್ರೆ ಇಡೀ ರಾಜ್ಯದ ನಾವು ಎಲ್ಲ ಸಂಘಟನೆಗಳನ್ನು ಸೇರಿ ಇಡೀ ರಾಜ್ಯ ಮಟ್ಟದ ಅವ್ರನ್ನ ಬಂಧಿಸಿಲ್ಲ ಅಂದ್ರೆ ಇಡೀ ರಾಜ್ಯ ಮಟ್ಟದ ಎಲ್ಲ ದಲಿತ ಸಂಘರ್ಷಣ ಸಮಿತಿಗಳು ಹಾಗೂ ನಮ್ಮ ಸಂಘದ ಎಲ್ಲ ಇಡೀ ರಾಜ್ಯದಲ್ಲಿ ಇರುವಂತಹ ಸಂಘದ ಸಂಘಟನೆಗಳನ್ನು ಸೇರಿ ಅವರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೇವೆ. ಪೊಲೀಸ್ನವರು ಇದನ್ನ ಕೂಡಲೇ ಅವ್ರನ್ನ ತನಿಖೆ ಮಾಡಬೇಕು. ಅವ್ರು ಎಲ್ಲಿದ್ರು ಅವ್ರನ್ನ ಎತ್ತಾಕೊಂಡ್ಬಂದು ಅವ್ರನ್ನ ಜೈಲ್ ಪ್ರೊಡ್ಯೂಸ್ ಮಾಡಬೇಕು. ನಂಬರ್ 1 ಆಗಿರೋಂಥ ಪ್ರಸಾದ್, ನಂಬರ್ 2 ಆಗಿರೋಂಥ ಲೋಕೇಶನ್ನ ನೀವು ಬಂಧಿಸಬೇಕು. ನೀವು ಬಂಧಿಸಿಲ್ಲ ಅಂದ್ರೆ ಇವರು ಪಾಪ ಈ ವಿಜಯ್ ಕಾಡವರು ಬಹಳ ತುಂಬಾ ನೊಂದಂತ ಜನ, ಬಹಳ ತುಂಬಾ ಬಡವರು, ಆರ್ಥಿಕವಾಗಿ ಅವರ ಪರಿಸ್ಥಿತಿಯನ್ನ ನೋಡಿದ್ರೆ ಬಹಳ ಅಗೀರವಾದ ನೋವನ್ನು ಉಂಟಾಗ್ತದೆ. ಇಂಥವ್ರನ್ನ ಇಡೀ ಆನೇಕಲ್ ತಾಲೂಕಲ್ಲಿ ಈ ತರ ಕೆಲಸಗಳನ್ನ ಮಾಡ್ತಾರೆ. ಇಂಥವರು ನಮ್ಮ ಆನೇಕಲ್ಲಲ್ಲಿ ಬೇಡ, ಇಂಥ ಲಾಯರ್ಗಳು ಕೂಡ ನಮ್ಮ ಆನೇಕಲ್ಲಲ್ಲಿ ಬೇಡ ಅಂತ ಹೇಳ್ತಾ ಇವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಇದನ್ನ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಸಿಎಂ ಹೋಮ್ ಮಿನಿಸ್ಟರ್ ಕೂಡ ಹತ್ರ ನಾವು ಕೂಡ ಹೋಗ್ತೇವೆ. ನಾವು ಪಾದಯಾತ್ರೆ ಮಾಡೋಕ್ಕೂ ಕೂಡ ನಾವು ತಯಾರಿರ್ತೇವೆ. ಅಪ್ಪನ್ನ ಅರೆಸ್ಟ್ ಮಾಡಿ ಜೈಲ್ ಬಿಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ರಾಜ್ಯಾಧ್ಯಕ್ಷರು ದಿನದಂತರ ಮಹಾಚಳವಳಿ.